ಮಾಡ್ತಾ ಇದ್ದೇವೆ ಮಳೆ ಬೀಳಲಿ ಅಂತೇಳಿ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲು ಅಂತ ಹೇಳಿದ್ರೆ ಮಳೆ ಕೊರತೆ. ಎಲ್ಲ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಎಲ್ಲ ಕಡೆ ಬರ ಇದೆ, ರೈತರು ಕಷ್ಟದಲ್ಲಿದ್ದಾರೆ. ಹೀಗಾಗಿ ನಾನು ಒಂದು ವಿಶೇಷವಾಗಿ ಇವತ್ತು ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದು ಸಭೆ ಬೆಂಗಳೂರಿನಲ್ಲಿ ಕರೀತಾ ಇದ್ದೆ. ಇವತ್ತೇನು ನಮ್ಮಲ್ಲಿ ಬದಲಾದಂಥ ಏನು ವರ್ಷನ್ ಇದೆ ಮನ್ರೇಗಾದು BBG ರಾಮ್ಜಿ, ಅದರಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ಇವತ್ತು ನಾವು ಕ್ರಿಯಾ ಯೋಜನೆ ತಯಾರು ಮಾಡಬಹುದಾಗಿದೆ. ಪ್ರತಿ ತಿಂಗಳು ಸುಮಾರು 1,000 ಕೋಟಿ ರೂಪಾಯಿವರೆಗೆ ನಾವು ಖರ್ಚು ಮಾಡಬೇಕಾಗಿದೆ. ಅದು ಒಂದು ದೊಡ್ಡ ಸವಾಲಿದೆ. ಹೀಗಾಗಿ ಇವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಾನು ಸಚಿವ ಸಂಪುಟದ ಸದಸ್ಯರಿಗೂ ಮನವರಿಕೆ ಮಾಡಿಕೊಡ್ತೇನೆ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಮತ್ತು ಎಲ್ಲ CEOಗಳಿಗೆ ಎಲ್ಲ ಆಹ್ವಾನ ಮಾಡಿ, ಯಾರು ಇವತ್ತು ಬರ ಇದೆ ಉದ್ಯೋಗ ಇಲ್ಲ ಅಂತೇಳಿ ಹೇಳಿ ವಲಸೆ ಹೋಗಬಾರ್ದು ನಗರಗಳಿಗೆ, ಅಲ್ಲಿ ಇಲ್ಲಿ ಆ ಗ್ರಾಮದಲ್ಲಿ ಅವರಿಗೆ ಉದ್ಯೋಗ ಲಭ್ಯ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಈಗೇನು ಇಂದಿನ ಮನ್ರೇಗಾದಲ್ಲಿ ಈಗ BBG ರಾಮ್ಜಿಯಲ್ಲಿಯೂ ಸಹಿತ ಅನೇಕ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದಲ್ಲೇ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಕೆರೆ ಅಭಿವೃದ್ಧಿ ಮಾಡುವಂಥದ್ದು, ಬೋರ್ವೆಲ್ ರೀಚಾರ್ಜ್ ಮಾಡುವಂಥದ್ದು, ಇವತ್ತು ನೀರು ಕಾಲುವೆ ಹರಿಸುವಂಥದ್ದು, ರೈತರಿಗೆ ಎಲ್ಲಾದರೂ ನೀರಾವರಿ ಯೋಜನೆಗಳಿದ್ರೆ ಇಂಥ ಇವತ್ತು ಸ್ಕೂಲ್ ರೂಮ್ ಮಾಡಲಿಕ್ಕೆ ಅವಕಾಶ ಇದೆ, ಇದರಲ್ಲಿ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಇವೆಲ್ಲ ವೆಟರ್ನರಿ ಆಸ್ಪತ್ರೆ ಕಟ್ಟಲಿಕ್ಕೆ ಅವಕಾಶ ಇದೆ, ಪ್ಲೇಗ್ರೌಂಡ್ ಮಾಡಲಿಕ್ಕೆ ಅವಕಾಶ ಇದೆ, ಕಂಪೌಂಡ್ ವಾಲ್ಗಳು ಮಾಡಲಿಕ್ಕೆ ಅವಕಾಶ ಇದೆ, ಸ್ಮಶಾನ ಭೂಮಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಆದ್ಯತೆ ಮೇರೆಗೆ ಇವೆಲ್ಲ ಕಾಮಗಾರಿಗಳನ್ನು ತೆಗೆದುಕೊಂಡು ಇವತ್ತು ಜನರ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ CEOಗಳ ಸಭೆ ನಾನು ಬೆಂಗಳೂರಿನಲ್ಲಿ ಆದಷ್ಟು ಶೀಘ್ರದಲ್ಲಿ ಕರೀತಾ ಇದ್ದೇನೆ.